ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ HSTR 2015ರಲ್ಲಿ ಏನು ನಡೆದಿತ್ತಲ್ಲ ಅದರ ಒಂದು ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ನ 25 ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ, ಆನ್ಸರ್ ಸಮೇತ. ಇದು ಕ್ವಶನ್ ಪೇಪರ್ ಬುಕ್ಲೆಟ್ HSTR 2 ಅಂತ ಹೇಳಿದೆ ನೋಡಿ. ಮೊದಲ ಪ್ರಶ್ನೆ, ಯಾವುದೇ ಅಣೆಕಟ್ಟಿನ ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು? ಆಪ್ಷನ್ ಎ ಸಾರ್ವಕಾಲಿಕ ಕಾಲುವೆ, ಆಪ್ಷನ್ ಬಿ ಸಾರ್ವಕಾಲಿಕವಲ್ಲದ ಕಾಲುವೆ, ಆಪ್ಷನ್ ಸಿ ಪ್ರವಾಹ ಕಾಲುವೆ, ಆಪ್ಷನ್ ಡಿ ನಂಗಲ್ ಕಾಲುವೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪ್ರವಾಹ ಕಾಲುವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಇತಿಹಾಸವನ್ನು ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಹೊಂದಿರಲೇಬೇಕಾದದ್ದು ಏನು? ಆಪ್ಷನ್ 1 ಕಲ್ಪನೆ ಶಕ್ತಿ, ಆಪ್ಷನ್ 2 ವೈಜ್ಞಾನಿಕ ಮನೋಭಾವ, ಆಪ್ಷನ್ 3 ಪ್ರಾಯೋಗಿಕ ಮನೋಧೋರಣೆ, ಆಪ್ಷನ್ 4 ಆಧುನಿಕ ನೋಟ. ಇದಕ್ಕೆ ಸರಿಯಾದ ಉತ್ತರ ಕಲ್ಪನೆಯ ಶಕ್ತಿ. ಮೂರನೇ ಪ್ರಶ್ನೆ, ಸಾಮಾನ್ಯ ವಿಮೆ ಎಂದರೆ ಅದು ಒಂದು ಡ್ಯಾಶ್. ಆಪ್ಷನ್ 1 ಜೀವವಿಲ್ಲದ ವಸ್ತುಗಳ ವಿಮೆ, ಆಪ್ಷನ್ 2 ಮನುಷ್ಯನ ಜೀವವನ್ನು ವಿಮೆ ಮಾಡುವುದು, ಆಪ್ಷನ್ 3 ಮಗುವಿಗೆ ವಿಮೆ ಮಾಡುವುದು, ಆಪ್ಷನ್ 4 ನಿರ್ದಿಷ್ಟ ಮೊತ್ತವನ್ನು ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜೀವವಿಲ್ಲದ ವಸ್ತುಗಳ ವಿಮೆಯನ್ನು ಸಾಮಾನ್ಯ ವಿಮೆ ಅಂತೇಳಿ ಕರಿತಾ ಹೋಗ್ತೀವಿ. ಕೂಡೆ ಪದವು ಇದರೊಂದಿಗೆ ಸೇರಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭತ್ತ, ಆಪ್ಷನ್ 2 ಗೋಧಿ, ಆಪ್ಷನ್ 3 ಕಬ್ಬು, ಆಪ್ಷನ್ 4 ದ್ವಿದಳ ಧಾನ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಬ್ಬು. ಐದನೇ ಪ್ರಶ್ನೆ, ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ 1 ಆಸಿಯಾನ್, ಆಪ್ಷನ್ 2 ಸಾರ್ಕ್, ಆಪ್ಷನ್ 3 ಯುರೋಪಿಯನ್ ಯೂನಿಯನ್, ಆಪ್ಷನ್ 4 ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಂತೇಳಿ. ನೆಕ್ಸ್ಟ್, ಕಲ್ಕತ್ತಾದಲ್ಲಿ ಕಾರ್ಮಿಕರ ಚಳವಳಿ ಪ್ರಾರಂಭವಾದದ್ದು ಯಾವಾಗ? ಆಪ್ಷನ್ಗಳು ಆಪ್ಷನ್ 1 1825, ಆಪ್ಷನ್ 2 1826, ಆಪ್ಷನ್ 3 1827, ಆಪ್ಷನ್ 4 1828. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 1827ರಲ್ಲಿ. ನೆಕ್ಸ್ಟ್, 1965ರಲ್ಲಿ ನೊಬೆಲ್ ಬಹುಮಾನ ಪಡೆದುಕೊಂಡ ಸಂಸ್ಥೆ ಯಾವುದು? ಆಪ್ಷನ್ 1 IBRD, ಆಪ್ಷನ್ 2 ಆಹಾರ ಮತ್ತು ಕೃಷಿ ಸಂಸ್ಥೆ, ಆಪ್ಷನ್ 3 ಯುನಿಸೆಫ್, ಆಪ್ಷನ್ 4 ಯುನೆಸ್ಕೋ. ಇದಕ್ಕೆ ಸರಿಯಾದ ಉತ್ತರ ಯುನಿಸೆಫ್. ನೆಕ್ಸ್ಟ್ 8ನೇ ಪ್ರಶ್ನೆ, ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು? ಆಪ್ಷನ್ 1 ಪೊಟ್ಯಾಶ್ ಮತ್ತು ಸಾರಜನಕ, ಆಪ್ಷನ್ 2 ಕಬ್ಬಿಣದ ಅಂಶ ಹೇರಳವಾಗಿದೆ, ಆಪ್ಷನ್ 3 ತೇವಾಂಶ ಹಿಡಿದಿಡಲು ಸಾಧ್ಯವಿರುವುದು, ಆಪ್ಷನ್ 4 ಶಿಲೆಗಳ ಶಿಥಿಲೀಕರಣದಿಂದ ರಚಿತವಾಗಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ತೇವಾಂಶ ಹಿಡಿಯಲು ಸಾಧ್ಯವಾಗಿರುವುದು ಅಂತೇಳಿ ಇದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಭಾರತೀಯ ಅಂಚೆ ಇಲಾಖೆಯು ಈ ಹೆಸರಿನಿಂದ ಒಂದು ಬ್ಯಾಂಕ್ ಅನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಜಿಸುತ್ತಿದೆ. ಆಪ್ಷನ್ 1 ಭಾರತೀಯ ಅಂಚೆ ಬ್ಯಾಂಕ್, ಆಪ್ಷನ್ 2 ಬ್ಯಾಂಕ್ ಆಫ್ ಪೋಸ್ಟಲ್ ಇಂಡಿಯಾ, ಆಪ್ಷನ್ 3 ಇಂಡಿಯನ್ ಪೋಸ್ಟಲ್ ಬ್ಯಾಂಕ್, ಆಪ್ಷನ್ 4 ಅಂಚೆ ಇಲಾಖಾ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಅಂಚೆ ಬ್ಯಾಂಕ್. ನೆಕ್ಸ್ಟ್, ವಿವರಿಸುವರು ಎಂಬ ನಿರ್ದಿಷ್ಟೀಕರಣ ಕಂಡುಬರುವ ಬೋಧನಾ ಉದ್ದೇಶ ಯಾವುದರಲ್ಲಿ ಅಂತಂದ್ರೆ ಆಪ್ಷನ್ 1 ಅರ್ಥೈಸುವಿಕೆ, ಆಪ್ಷನ್ 2 ಕೌಶಲ, ಆಪ್ಷನ್ 3 ಜ್ಞಾನ, ಆಪ್ಷನ್ 4 ವಿಮರ್ಶಾತ್ಮಕ ಚಿಂತನೆ. ಇದಕ್ಕೆ ಸರಿಯಾದ ಉತ್ತರ ಅರ್ಥೈಸುವಿಕೆ. ನೆಕ್ಸ್ಟ್ 11ನೇ ಪ್ರಶ್ನೆ, ವೈದ್ಯಕೀಯ ಶಾಸ್ತ್ರ ಅಧ್ಯಯನಕ್ಕೆ ಅಡಿಪಾಯ ಹಾಕಿದವರು ಯಾರು? ಆಪ್ಷನ್ 1 ಹಿಪೋಕ್ರೇಟಸ್. ಆಪ್ಷನ್ ಎಲ್ಲ ಓದಲ್ಲ, ಜಸ್ಟ್ ನೀವು ನೋಡ್ತಾ ಹೋಗಿ. ನೆಕ್ಸ್ಟ್, ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ? ಆಪ್ಷನ್ 1 2005ನೇ ಇಸ್ವಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನು ಏನಂತ ಕರಿತೀವಿ? ಜನಮಂದಿ ಅಂತೇಳಿ ಕರೀತಾ ಹೋಗ್ತೀವಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಆಮ್ಲೀಯ ಮಳೆಯನ್ನು ಈಗೂ ಉಲ್ಲೇಖಿಸಬಹುದು ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಲೇಕ್ ಕಿಲ್ಲರ್. ನೆಕ್ಸ್ಟ್, ಕೆಳಕಂಡವುಗಳಲ್ಲಿ ಒಂದು ಮುಗಿಯದ ಸಂಪನ್ಮೂಲವಲ್ಲ. ಯಾವುದು ಮುಗಿಯದ ಸಂಪನ್ಮೂಲವಲ್ಲ? ಆಪ್ಷನ್ 3 ನೈಸರ್ಗಿಕ ಅನಿಲ, ಯಾಕಂದ್ರೆ ಅದು ಮುಗಿದು ಹೋಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘವು ಪ್ರಾರಂಭವಾದದ್ದು ಯಾವಾಗ ಅಂದ್ರೆ 1905ರಲ್ಲಿ. ನೆಕ್ಸ್ಟ್, ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಮತ್ತು ಕೌಶಲ್ಯ ಪಡೆದರೆ ಅದರ ಫಲಿತಾಂಶವೇ ಏನಾಗಿರುತ್ತೆ ಅಂದ್ರೆ ವಿಶೇಷ ಪರಿಣಿತಿ ಆಗಿರುತ್ತದೆ. ನೆಕ್ಸ್ಟ್, ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರುವ ಮನೋವೈಜ್ಞಾನಿಕ ನಿಯಮವನ್ನು ಏನಂತ ಕರಿತಾ ಹೋಗ್ತೀವಿ?
ಸಿದ್ಧತೆ ನಿಯಮ ಅಂದರೆ ಪಾಠಕ್ಕೆ ಸಿದ್ಧಗೊಳಿಸ್ತಾ ಇದ್ದೆ, ಹಂಗಾಗಿ ಅದನ್ನು ಸಿದ್ಧತಾ ನಿಯಮ ಅಂತೇಳಿ ಕರಿತಾ ಹೋಗ್ತೀವಿ. 19ನೇ ಪ್ರಶ್ನೆ, ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ. ವರಾಹ ಮಿಹಿರ. ನೆಕ್ಸ್ಟ್ 20ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರುಗಳ ಅವಧಿ ಎಷ್ಟು? ಸರಿಯಾದ ಉತ್ತರ 20 ತಿಂಗಳು. ನೆಕ್ಸ್ಟ್ 21ನೇ ಪ್ರಶ್ನೆ, ಶೀತ ಸಾಗರ ಪ್ರವಾಹಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಡ್ಯಾಶ್ ಪ್ರದೇಶದ ಕಡೆಗೆ ಹರಿಯುತ್ತದೆ. ಯಾವುದರ ಕಡೆ ಹರಿಯುತ್ತೆ? ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, 1998ರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮರ್ತ್ಯ ಕುಮಾರ್ ಸೇನ್ ಒಬ್ಬ ಅರ್ಥಶಾಸ್ತ್ರಜ್ಞರು. ಸರಿಯಾದ ಉತ್ತರ ಎರಡನೇದು, ಅರ್ಥಶಾಸ್ತ್ರಜ್ಞರು. 23ನೇ ಪ್ರಶ್ನೆ, ತಳಿ ವೈಜ್ಞಾನಿಕ ಉದ್ಯಮಗಳು ಕೆಳಕಂಡ ಪುನರ್ ಉತ್ಪಾದನೆಯಲ್ಲಿ ತೊಡಗಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವಿವಿಧ ಬೆಳೆಗಳು, ಸಸ್ಯಗಳ ಮತ್ತು ಪ್ರಾಣಿಗಳ ಬಗ್ಗೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ? ಸರಿಯಾದ ಉತ್ತರ 17ನೇ ವಿಧಿ, ಆಪ್ಷನ್ 4. ನೆಕ್ಸ್ಟ್ 25ನೇ ಪ್ರಶ್ನೆ, ಶಿಕ್ಷಕರ ವೃತ್ತಿಪರ ಕೌಶಲ ಮತ್ತು ದಕ್ಷತೆ ವೃದ್ಧಿಸಲು ಸಹಾಯ ಮಾಡುವುದು. ಆಪ್ಷನ್ 1, ಬೋಧನಾ ವಿನ್ಯಾಸ. 2015ರ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಇದು ಬಹಳಷ್ಟು ಈಸಿ ಇದೆ. ಯಾರು ಓದ್ದೆ ಅಂದರೆ ಮಿನಿಮಮ್ ನಾಲೆಜಿಂದ ಹೋದ್ರೂ ಕೂಡ ಈ ಒಂದು ಪೇಪರ್ ಅಟೆಂಡ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಅಲ್ಲಿಂದ ಇಲ್ಲಿಗೆ ನೋಟಿಫಿಕೇಶನ್ ಆಗದೆ ಇರೋದ್ರಿಂದ ಹೀಗೆ ಬರೋ ಮುಂದಿನ ನೋಟಿಫಿಕೇಶನಲ್ಲಿ ಇಷ್ಟು ಸರಳವಾದ ಪ್ರಶ್ನೆಗಳಂತೂ ಇರಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಭಾಳಷ್ಟು ಟಫ್ ಇರುತ್ತೆ. ಇನ್ನು ಆಗಿನ ಸಂದರ್ಭದಲ್ಲಿ 2015-16ರಲ್ಲಿ ಕೊಟ್ಟಿರುವ ಸಿಲೆಬಸ್ಗಿಂತ ಈಗಿನ ಸಿಲೆಬಸ್ಸಲ್ಲಿ ಒಂದು 30% ಆದರೂ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಸ್ಪರ್ಧಾತ್ಮಕ ಮಟ್ಟ ಭಾಳಷ್ಟು ಹೆಚ್ಚಾಗಿರೋದ್ರಿಂದ ಕ್ವಶನ್ ಪೇಪರ್ ಮಟ್ಟ ಕೂಡ ಭಾಳಷ್ಟು ಡಿಫಿಕಲ್ಟ್ ಆಗುತ್ತೆ. ಯಾಕಂದರೆ GPSTR ಅಷ್ಟೇ TET ಕ್ವಶನ್ ಪೇಪರ್ ಇಯರ್ ಬೈ ಇಯರ್ ನಾವು ಕಂಪೇರ್ ಮಾಡಿ ನೋಡಿದರೆ 2019 ಆಫ್ಟರ್ 2019 ಏನು ಕ್ವಶನ್ ಪೇಪರ್ಸ್ ಇದಾವಲ್ಲ ಅವೆಲ್ಲ ಡಿಫಿಕಲ್ಟಿ ಲೆವೆಲ್ ಇಯರ್ ಬೈ ಇಯರ್ ಜಾಸ್ತಿ ಆಗ್ತಾನೆ ಹೋಗಿದಾವೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಮುಂಬರಲಿರುವ HSTR ಪರೀಕ್ಷಾ ಮಟ್ಟ ಕೂಡ ಡಿಗ್ರಿ ಲೆವೆಲ್ಗೆ ಹೋಗ್ಬೋದು ಅಂತೇಳಿ ನಮ್ಮ ಒಂದು ಅನಿಸಿಕೆ ಅಂತೇಳಿ ಹೇಳ್ಬೋದು. ನೋಡಿ, ಚೆನ್ನಾಗಿ ಓದಿ ಡಿಗ್ರಿ ಲೆವೆಲ್ವರೆಗೂ ಕೂಡ ನೀವು ಸ್ವಲ್ಪ ಮ್ಯಾಟ್ರ್ ಡೆಪ್ತಾಗಿ ಓದಿದರೆ HSTR ಕ್ಲಿಯರ್ ಮಾಡ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ. ಓಕೆ, ಇಲ್ಲಿಗೆ ಕ್ಲಾಸ್ ಮುಗಿಸೋಣ. ಜೈ ಹಿಂದ್.